ಸ್ನೇಹಿತರೆ, ಕೆಲವರ ಕತೆಗಳು ಕೇಳೋದಕ್ಕಲ್ಲ, ಅದನ್ನ ಅನುಭವಿಸ್ಬೇಕು. ಈ ಕತೆ ಕೂಡ ಹಾಗೆ. ಇದು ಒಬ್ಬ ಸ್ಟಾರ್ನ ಕತೆ ಅಲ್ಲ. ಇದೇ ಮಣ್ಣಿನಲ್ಲಿ ಹುಟ್ಟಿ, ಇದೇ ಜನರ ಪ್ರೀತಿಯನ್ನು ಗಳಿಸಿ, ಜನರ ಹೃದಯದಲ್ಲಿ ನೆಲೆಸಿರುವಂತ ಒಬ್ಬ ಅದ್ಭುತ ಮನುಷ್ಯನ ಕತೆ. ಸ್ನೇಹಿತರೆ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವತ್ತು ಈ ಹೆಸರಿಗೆ ತನ್ನದೇ ಆದ ಒಂದು ಬ್ರ್ಯಾಂಡ್ ಇದೆ, ಒಂದು ಭಾವನೆ ಇದೆ. ಆದ್ರೆ ಈ ಹೆಸರಿನ ಹಿಂದೆ ತುಂಬಾ ನೋವಿದೆ, ಹೋರಾಟ ಇದೆ, ಪರಿಶ್ರಮ ಇದೆ, ತ್ಯಾಗ ಇದೆ. ಸ್ನೇಹಿತರೆ, ಅವ್ರು ಹುಟ್ಟಿದ್ದು ಕಲಾವಿದರ ಮನೆಯಲ್ಲೇ. ಅವ್ರ ತಂದೆ ಕನ್ನಡ ಚಲನಚಿತ್ರದ ಮೇರು ನಟ ತೂಗುದೀಪ ಶ್ರೀನಿವಾಸ್ ಅವರು. ಆದ್ರೆ ಜೀವನ ಯಾವತ್ತೂ ಸುಲಭ ಆಗಿರೋದಿಲ್ಲ. ಬರೀ ಒಂದು ಹೆಸರಿದ್ರೆ ಸಾಕಾಗಲ್ಲ. ಒಬ್ಬ ಮನುಷ್ಯ ತನ್ನ ದಾರಿಯನ್ನ ತಾನೇ ಆಯ್ಕೆ ಮಾಡ್ಕೋಬೇಕು. ಸ್ನೇಹಿತರೆ, ದರ್ಶನ್ ಅವರಿಗೆ ಆ ದಿನಗಳಲ್ಲಿ ಸಿಕ್ಕಿದ್ದು ಸ್ಪಾಟ್ ಲೈಟ್ ಅಲ್ಲ. ಅವರು ಲೈಟ್ ಅನ್ನ ಹೊತ್ತವರು, ಸೆಟ್ ನಲ್ಲಿ ಓಡಾಡಿ ಕೆಲಸ ಮಾಡಿದವರು. ಅದೆಷ್ಟೋ ಸ್ಟಾರ್ ನಟರಿಗೆ ಇವರೇ ಲೈಟ್ ಹಿಡಿತಾ ಇದ್ರು. ಆದ್ರೆ ಅದೇ ಲೈಟ್ ಇವರ ಮುಖದ ಮೇಲೆ ಒಂದು ದಿನ ಬೀಳ್ಬೇಕು ಅಂತ ಇವರಿಗೆ ತುಂಬಾ ದೊಡ್ಡ ಕನಸಿತ್ತು. ಅದಕ್ಕೋಸ್ಕರ ಅವರು ಮಾತಾಡ್ಕೊಂಡು ಓಡಾಡ್ಲಿಲ್ಲ, ತುಂಬಾ ಹೋರಾಟ ಮಾಡಿದ್ರು. ಸ್ನೇಹಿತರೆ, ಅದೆಷ್ಟೇ ನೋವುಗಳಿದ್ರು ಎಲ್ಲೂ ತೋರ್ಸ್ಕೊಳ್ತಾ ಇರ್ಲಿಲ್ಲ. ಬೆಟ್ಟದಷ್ಟು ಅವಮಾನ ಆಗ್ತಾ ಇದ್ರು ಕೂಡ ಮುಖದಲ್ಲಿ ಒಂದು ನಗುವನ್ನು ಇಟ್ಕೊಂಡು ಓಡಾಡ್ತಾ ಇದ್ದಂತವ್ರು. ಏನೇ ಆದ್ರೂ ಪ್ರಯತ್ನ ಮಾತ್ರ ಬಿಡ್ಲೇ ಇಲ್ಲ. ಅವರಿಗೆ ಗೊತ್ತಿತ್ತು ಒಂದು ಸಮಯ ಬರುತ್ತೆ, ಆಗ ಎಲ್ಲವೂ ಬದಲಾಗುತ್ತೆ ಅಂತ. ಕೊನೆಗೂ ಆ ದಿನ ಬಂದೇ ಬಿಡ್ತು. ಅವತ್ತು ಅವರ ಮೊದಲನೇ ಚಿತ್ರ ಸೆಟ್ ಏರಿತ್ತು. ಆ ಚಿತ್ರ ಮೆಜೆಸ್ಟಿಕ್. ಸ್ನೇಹಿತರೆ, ಅದು ಬರೀ ಸಿನಿಮಾ ಅಲ್ಲ, ಅದು ದರ್ಶನ್ ಅವರ ಬದುಕಾಗಿತ್ತು. ಆ ಒಂದು ಮೆಜೆಸ್ಟಿಕ್ ಸಿನಿಮಾ ದರ್ಶನ್ ಅವರ ಜೀವನವನ್ನೇ ಬದಲಾಯಿಸ್ಬಿಡ್ತು. ಅವತ್ತು ಜನ ಒಬ್ಬ ನಟನನ್ನ ನೋಡ್ಲಿಲ್ಲ, ಒಬ್ಬ ನೈಜವಾಗಿರುವಂತಹ ವ್ಯಕ್ತಿಯನ್ನ ಆ ಸಿನಿಮಾದಲ್ಲಿ ನೋಡಿದ್ರು. ಆ ದಿನ ಅವರಿಗಾಗಿ ಒಂದು ಅದ್ಭುತವಾದ ಹೆಸರು ಹುಟ್ಟಿತು. ಆ ಹೆಸರೇ ಚಾಲೆಂಜಿಂಗ್ ಸ್ಟಾರ್. ಸ್ನೇಹಿತರೆ, ಸ್ಟಾರ್ ಆಗೋದು ಒಂದು ಹಂತ, ಆದ್ರೆ ಆ ವ್ಯಕ್ತಿ ಜನರ ಮನಸ್ಸಲ್ಲಿ ಉಳಿಯೋದು ತುಂಬಾನೇ ಕಷ್ಟ. ಆದ್ರೆ ದರ್ಶನ್ ಅವರು ಅಭಿಮಾನಿಗಳನ್ನ ಯಾವತ್ತೂ ಫ್ಯಾನ್ಸ್ ಅಂತ ನೋಡ್ಲೇ ಇಲ್ಲ. ಪ್ರತಿಯೊಬ್ಬ ಅಭಿಮಾನಿಯನ್ನು ತನ್ನ ಕುಟುಂಬದ ಸದಸ್ಯನ ಹಾಗೆ ನೋಡ್ತಾ ಬಂದ್ರು ದರ್ಶನ್. ಅಲ್ಲಿಂದಲೇ ಜನ ಪ್ರೀತಿಯಿಂದ ಅವರಿಗೊಂದು ಹೆಸರನ್ನ ಕೊಡ್ತಾರೆ. ಆ ಹೆಸರು ಡಿ ಬಾಸ್. ಇದೊಂದು ಟೈಟಲ್ ಅಲ್ಲ, ಲಕ್ಷಾಂತರ ಜನ ಅಭಿಮಾನಿಗಳ ಹೃದಯದಲ್ಲಿ ಇರುವಂತಹ ದರ್ಶನ್ ಅವರು ಡಿ ಬಾಸ್ ಅಂತ ಕರ್ಸ್ಕೊಂಡ್ರು. ದರ್ಶನ್ ಅವ್ರ ಬಗ್ಗೆ ಜನ ಅತ್ಯಂತ ಹೆಚ್ಚು ಚರ್ಚೆ ಮಾಡೋದು ಅವರ ಸಿನಿಮಾಗಳನ್ನಲ್ಲ, ಅವರ ವ್ಯಕ್ತಿತ್ವವನ್ನ ಮತ್ತು ಅವರ ಮನಸ್ಸನ್ನ. ಯಾರಿಗಾದ್ರೂ ಕಷ್ಟ ಅಂತ ಬಂದ್ರೆ ದರ್ಶನ್ ಅವರು ಮೊದಲು ಮುಂದೆ ಬರ್ತಾರೆ. ಆ ವ್ಯಕ್ತಿ ಹೆಚ್ಚಿಗೆ ಮಾತಾಡೋದಿಲ್ಲ, ಹೆಚ್ಚಿಗೆ ಪ್ರಚಾರ ಕೂಡ ಮಾಡೋದಿಲ್ಲ. ಆದ್ರೆ ಎಷ್ಟೋ ಮನೆಗಳಲ್ಲಿ, ಎಷ್ಟೋ ಅಭಿಮಾನಿಗಳಿಗೆ ಆ ಒಂದು ಹೆಸರು ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಅದೆಷ್ಟೋ ಜನ ಜೀವನ ಮಾಡ್ತಿದ್ದಾರೆ. ಅವರು ಒಬ್ಬ ಸ್ಟಾರ್ ಅಲ್ಲ, ಅವರು ಒಂದು ಆಧಾರ ಸ್ತಂಭ. ಸ್ನೇಹಿತರೆ, ಜೀವನ ಅಂದ್ಮೇಲೆ ಎಲ್ರಿಗೂ ಒಂದೇ ತರ ಇರೋದಿಲ್ಲ, ಯಾವಾಗ್ಲೂ ಒಂದೇ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಪವಾದಗಳು, ಏರುಪೇರುಗಳು ಇವೆಲ್ಲ ಬಂದೇ ಬರುತ್ತೆ. ಆದ್ರೆ ನಾವು ಒಬ್ಬ ಮನುಷ್ಯನ ಬಗ್ಗೆ ಮಾತಾಡುವಾಗ ಅವನ ಬ್ಯಾಕ್ ಗ್ರೌಂಡ್ ಏನು, ಅವನ ಸಂಪೂರ್ಣ ಕಥೆ ಏನು, ಅವನ ತ್ಯಾಗ ಏನು, ಅವನ ವ್ಯಕ್ತಿತ್ವ ಏನು ಅಂತ ಮೊದಲು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ದರ್ಶನ್ ಅವರ ವ್ಯಕ್ತಿತ್ವ ಯಾವತ್ತು ಅವರ ಮಾತಿನಲ್ಲಿ ಇಲ್ಲ, ಅವರ ನಡವಳಿಕೆಯಲ್ಲಿದೆ. ಅವರು ಯಾವತ್ತು ನಾಟಕ ಮಾಡುವವರಲ್ಲ, ನಾಟಕವಾಗಿ ಮಾತಾಡಿ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡುವಂತಹ ವ್ಯಕ್ತಿ ಅವರಲ್ಲ. ಅತ್ಯಂತ ಹೆಚ್ಚು ಯಾರಿಗೆ ಹೊಗಳಿ ಮೇಲೇರಿಸುವಂತಹ ವ್ಯಕ್ತಿ ಅಲ್ಲ. ಅವರಿಗೆ ನಾಟಕದ ಬದುಕು ಬೇಕಾಗಿಲ್ಲ. ಅವರು ಸೈಲೆಂಟ್ ಆಗಿದ್ರೆ ಅದಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ಅವತ್ತು ಲೈಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಆ ಒಬ್ಬ ಚಿಕ್ಕ ಹುಡುಗ ಇವತ್ತು ಎಷ್ಟೋ ಜನರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ. ಅವರು ಗೆದ್ದಿದ್ದು ಸಿನಿಮಾವನ್ನಲ್ಲ, ಲಕ್ಷಾಂತರ ಜನರ ಪ್ರೀತಿಯನ್ನ, ಲಕ್ಷಾಂತರ ಮನಸ್ಸುಗಳನ್ನ ಗೆದ್ದಿದ್ದಾರೆ. ಸ್ನೇಹಿತರೆ, ನೀವು ಕೂಡ ದರ್ಶನ್ ಅವರ ಅಭಿಮಾನಿ ಆಗಿರ್ಬೋದು ಅಥವಾ ಆಗಿಲ್ದೇನೆ ಇರಬಹುದು. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ನೂರಾರು ಪರಿಶ್ರಮ ಇರುತ್ತೆ, ನೂರಾರು ತ್ಯಾಗಗಳಿರುತ್ತೆ, ನೂರಾರು ಕಷ್ಟಗಳಿರುತ್ತೆ. ಇವತ್ತು ದರ್ಶನ್ ಅವ್ರ ಬಗ್ಗೆ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ, ಆದ್ರೆ ಅಭಿಮಾನಿಗಳಿಗೆ ಮಾತ್ರ ಗೊತ್ತು ದರ್ಶನ್ ಅವರು ಏನು ಅಂತ. ಆ ವ್ಯಕ್ತಿನ ಒಂದು ಸಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಬಾಯಲ್ಲಿ ಒಂದು ಪದಗಳು ಕೂಡ ಬರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದು ಸತ್ಯ ಸಂದರ್ಶನ, ಸಾಧಕರನ್ನ ಪರಿಚಯಿಸುವಂತಹ ವೇದಿಕೆ. ಇವತ್ತು ದರ್ಶನ್ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಅವರನ್ನ ನಾವು ಪರಿಚಯಿಸಬೇಕು ಅಂತ ಇಲ್ಲ, ಆಲ್ರೆಡಿ ಅವರು ಇಂಡಿಯಾದಲ್ಲಿ ನಂಬರ್ 1 ಬ್ರ್ಯಾಂಡ್ ಅಂತ ಎಲ್ರಿಗೂ ಗೊತ್ತು. ಸ್ನೇಹಿತರೆ, ನೀವು ಕೂಡ ದರ್ಶನ್ ಅವರ ಅಭಿಮಾನಿ ಆಗಿರ್ಬಹುದು ಅಥವಾ ಆಗಿಲ್ದೇನೋ ಇರಬಹುದು. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಯಾವ ಒಬ್ಬ ವ್ಯಕ್ತಿ ಆದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಅದರಿಂದ ನೂರಾರು ಪರಿಶ್ರಮ ಇರುತ್ತೆ, ನೂರಾರು ತ್ಯಾಗಗಳಿರುತ್ತೆ. ಇದೆಲ್ಲದರ ತ್ಯಾಗದ ಪ್ರತಿಫಲವೇ ಇವತ್ತು ದರ್ಶನ್ ಅವರು ಡಿ ಬಾಸ್ ಆಗಿ ಒಂದು ಬ್ರ್ಯಾಂಡ್ ಆಗಿ ನಮ್ಮ ಮುಂದೆ ನಿಂತಿದ್ದಾರೆ. ಸದ್ಯ ದರ್ಶನ್ ಅವ್ರ ಮೇಲೆ ಕೊಲೆ ಆರೋಪ ಇದೆ. ಈಗ ಅವರು ಜೈಲಲ್ಲಿದ್ದಾರೆ. ಆದಷ್ಟು ಬೇಗ ಈ ಎಲ್ಲ ಕೇಸ್ಗಳಿಂದ ಮುಕ್ತರಾಗಿ ಅವರು ವಾಪಸ್ ಬರಲಿ, ಮತ್ತೆ ಕನ್ನಡ ಇಂಡಸ್ಟ್ರಿಲಿ ಅವರು ಸಿನಿಮಾ ಮಾಡಲಿ. ಇದುವರೆಗೂ ಮಾಡಿರೋ ಹೆಸರಿಗಿಂತ ಇನ್ನು 10 ಪಟ್ಟು ದೊಡ್ಡ ಹೆಸರು ಮಾಡಲಿ. ಅಭಿಮಾನಿಗಳಿಗೆ
ಇನ್ನು ಮನರಂಜನೆಯನ್ನ ಮಾಡಲಿ. ಅವರಿಗೋಸ್ಕರ ಅಭಿಮಾನಿಗಳು ಯಾವತ್ತೂ ಕಾಯ್ತಾನೆ ಇರ್ತಾರೆ. ಅಭಿಮಾನಿಗಳ ಹಾರೈಕೆ ಮತ್ತು ಆಶೀರ್ವಾದದಿಂದ ಆದಷ್ಟು ಬೇಗ ದರ್ಶನ್ ಅವರು ಹೊರಗಡೆ ಬರಲಿ. ಸ್ನೇಹಿತರೆ, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಸತ್ಯ ಸಂದರ್ಶನ ಇದು ಸಾಧಕರನ್ನ ಪರಿಚಯಿಸುವಂತ ವೇದಿಕೆ. ಇವತ್ತು ದರ್ಶನ್ ಅವರು ವಿಡಿಯೋ ಮಾಡಿದ್ದೀವಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.